ಭಾರತದ ಬೇಹು ಹಾಗೆ ಇತರ ವ್ಯವಸ್ಥೆ ಗಮನಕ್ಕೆ ಬಾರದೇನೆ ನಮ್ಮ ಪ್ರದೇಶಗಳು ವಿದೇಶಿ ಡ್ರೋನ್ಗಳು ಮತ್ತೆ ಮಾದಕ ವಸ್ತುಗಳ ಸಾಗಾಣಿಕೆಗೆ ನೆಲೆಯಾಗಿದ್ದು ಹೇಗೆ? ಭಾರತ ಗೊತ್ತಿಲ್ಲ ಹಾಗೇನೆ ಅಮೆರಿಕ, ರಷ್ಯಾ, ಮ್ಯಾನ್ಮಾರ್ ಒಳಗೊಂಡಂತಹ ಪ್ರಾಕ್ಸಿ ಯುದ್ಧಗಳಿಗೆ ನೆಲವಾಗಿದೆಯಾ? ಭಾರತದೊಳಗೆ ಈ ಜಾಲವನ್ನ ನಿಜವಾಗಿಯೂ ಸಕ್ರಿಯಗೊಳಿಸಿದವರು ಯಾರು? ಮತ್ತಿದು ಗುಪ್ತಚರ ವೈಫಲ್ಯನ? ರಷ್ಯಾದ ಇಂಟೆಲಿಜೆನ್ಸ್ ಸುಳಿವನ್ನ ನೀಡ್ತಾ ಇದೆ ಅನ್ನೋದಾದ್ರೆ ಅದು ಭಾರತದ ಆಂತರಿಕ ಭದ್ರತಾ ಸಾಮರ್ಥ್ಯದ ಬಗ್ಗೆ ಏನ್ ಹೇಳುತ್ತೆ? ಸಶಸ್ತ್ರ ಸಂಘರ್ಷಕ್ಕೆ ಹಣಕಾಸನ್ನ ಒದಗಿಸೋದಿಕ್ಕೆ ಮತ್ತೆ ಇಲ್ಲಿ ಅಸ್ಥಿರತೆಯನ್ನ ತರೋದಿಕ್ಕೆ ಮಾನವೀಯ ಮತ್ತೆ ಧಾರ್ಮಿಕ ಜಾಲಗಳನ್ನ ಬಳಸಲಾಗ್ತಾ ಇದೆಯಾ? ಮೊನ್ನೆ ಅಮೆರಿಕನ್ ಮರ್ಸಿನರಿ ಮ್ಯಾಥ್ಯೂ ವ್ಯಾನಡೇಕ್ ಮತ್ತೆ 6 ಉಕ್ರೇನಿಯನ್ರನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ NIA ಅರೆಸ್ಟ್ ಮಾಡಿತು. ಮ್ಯಾನ್ಮಾರ್ ಬಂಡುಕೋರರಿಗೆ ಸಹಾಯ ಮಾಡಿದ ಮತ್ತೆ ಡ್ರೋನ್ ತರಬೇತಿ ನೀಡಿದ್ದಾರೆ ಅನ್ನುವಂಥ ಒಂದು ಆರೋಪ ಬಂಧಿತರ ಮೇಲಿದೆ. ಇದರೊಂದಿಗೆ ಚಿನ್ ಮಾದಕ ವಸ್ತು ಕಾರ್ಯಾಚರಣೆ, US ಎವಾಂಜಲಿಕಲ್ ಫಂಡಿಂಗ್ ಮತ್ತೆ ಉಕ್ರೇನಿಯನ್ ಯೋಧರು, ರಷ್ಯಾದ ಗುಪ್ತಚರ ಮತ್ತೆ ಮಣಿಪುರಕ್ಕೆ ಮಾದಕ ವಸ್ತು ಸಾಗಾಟ ಜಾಲದ ಸಂಪರ್ಕ ಬಯಲಿಗೆ ಬಂದಿದೆ. ಆದ್ರೆ ಈ ಅಂತಾರಾಷ್ಟ್ರೀಯ ಕೈವಾಡ ಇಷ್ಟು ದಿನ ಹೇಗೆ ಪತ್ತೆಯಾಗದೇನೆ ಉಳಿದಿತ್ತು ಅನ್ನುವಂಥ ಗಂಭೀರ ಪ್ರಶ್ನೆ ಎದ್ದಿದೆ. ಮಾರ್ಚ್ 13 ರಾತ್ರಿ NIA 3 ವಿಮಾನ ನಿಲ್ದಾಣಗಳಲ್ಲಿ ಅಮೆರಿಕನ್ ಪ್ರಜೆ ಮ್ಯಾಥ್ಯೂ ವ್ಯಾನಡೈಕ್ ಮತ್ತೆ 6 ಉಕ್ರೇನಿಯನ್ರನ್ನ ಬಂಧಿಸಿದಾಗ ಅದನ್ನ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಅಂತ ಹೇಳಲಾಯಿತು. ವಿದೇಶಿ ಪ್ರಜೆಗಳು ಮಿಜೋರಾಂಗೆ ಅಕ್ರಮವಾಗಿ ಪ್ರವೇಶ ಮಾಡಿ ಮ್ಯಾನ್ಮಾರ್ ಅನ್ನ ದಾಟಿ ಜನಾಂಗೀಯ ಸಶಸ್ತ್ರ ಗುಂಪುಗಳಿಗೆ ಡ್ರೋನ್ ಯುದ್ಧದ ತರಬೇತಿಯನ್ನ ನೀಡಿದ್ದಾರೆ. ಅಲ್ಲದೆ ಯುರೋಪಿಯನ್ ಡ್ರೋನ್ಗಳನ್ನ ಕಳ್ಳ ಸಾಗಣೆ ಮಾಡಿದ್ದಾರೆ. UAPA ಕಾಯ್ದೆ ಅಡಿಯಲ್ಲಿ ಆ 7 ವಿದೇಶಿ ಪ್ರಜೆಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ವ್ಯಾನ್ ಡೈಕ್ನನ್ನ ಕೋಲ್ಕತ್ತಾ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಲಾಯಿತು. 6 ಉಕ್ರೇನಿಯನ್ರುಗಳಲ್ಲಿ ಸ್ಟೆಫನ್ ಕ್ಯೂ ಮರಿಯನ್, ಹೊಂಚರುಕ್ ಮ್ಯಾಕ್ಸಿಮ್ ಮತ್ತೆ ಕಾಮಿನ್ಸ್ಕಿ ವಿಕ್ಟರ್ ಈ 3ರನ್ನ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಯಿತು. ಹರ್ಬಾ ಪೆಟ್ರೋ, ಸ್ಲೈವಿಯಾಕ್ ತಾರಸ್, ಇವಾನ್ ಸುಕ್ಮನೋವಿಸ್ಕ್ ಅನ್ನುವಂತಹ ಇತರ 3ರನ್ನ ಲಕ್ನೋ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಲಾಯಿತು. ದೆಹಲಿ ನ್ಯಾಯಾಲಯ ಎಲ್ಲ 7 ಜನರನ್ನ ಮಾರ್ಚ್ 27ರವರೆಗೆ NIA ಕಸ್ಟಡಿಗೆ ನೀಡಿದೆ. ಆದ್ರೆ ಇಲ್ಲಿ ವಿಷಯದ ಗಂಭೀರತೆ ಎಂಥದ್ದು ಅನ್ನೋದನ್ನ ದಿ ಕ್ವಿಂಟ್ ತನಿಖಾ ವರದಿ ತೋರಿಸ್ತಾ ಇದೆ. ಅದರ ಪ್ರಕಾರ ಇದೆಲ್ಲದರ ಹಿಂದೆ ಚಿನ್ ಬಂಡುಕೋರರ ಡ್ರಗ್ ಸಾಮ್ರಾಜ್ಯ, ಅಮೆರಿಕನ್ ಇವಾಂಜಲಿಕಲ್ ಚರ್ಚ್ ಫಂಡಿಂಗ್, ರಷ್ಯಾದ ಯೋಧರು ಮತ್ತೆ ಮ್ಯಾನ್ಮಾರ್ನೊಳಗಿನ ರಷ್ಯಾದ ಗುಪ್ತಚರ ಕೇಂದ್ರಗಳು ಮತ್ತು ಚಿನ್ ರಾಜ್ಯದಿಂದ ಮಣಿಪುರದ ಮೂಲಕ ಭಾರತಕ್ಕೆ ಹರಿಯುವಂತಹ ಮಾದಕ ವಸ್ತು ಪೈಪ್ಲೈನ್ ಅನ್ನ ಸಂಪರ್ಕಿಸುವಂತಹ ಜಾಲದ ಸಂಪರ್ಕ ಇದೆ. ಅದರಲ್ಲೂ ಬರ್ಮಾದ ಚಿನ್ ರಾಷ್ಟ್ರೀಯ ರಕ್ಷಣಾ ಪಡೆ CNDF ನ ಉಪಾಧ್ಯಕ್ಷ ಪೀಟರ್ ಥಾಂಗ್ ಈ ಜಾಲದ ಕೇಂದ್ರ ವ್ಯಕ್ತಿಯಾಗಿದ್ದ ಅನ್ನುವಂಥದ್ದನ್ನ ತನಿಖೆಗೆ ನಿಕಟವಾಗಿರುವಂತಹ ಹಲವು ಮೂಲಗಳು ಹೇಳ್ತಾ ಇರೋದಾಗಿ ತನಿಖಾ ಪತ್ರಕರ್ತ VK ಶಶಿಕುಮಾರ್ ಅವರ ವರದಿ ಹೇಳ್ತಾ ಇದೆ. CNDF 2021ರಲ್ಲಿ ಬರ್ಮಾದ ಚಿನ್ ರಾಜ್ಯದ ಫಾಲಂನಲ್ಲಿ ಸ್ಥಾಪಿಸಲಾದಂತಹ ಚಿನ್ ರಾಷ್ಟ್ರೀಯ ಸಂಘಟನೆಯ ಅಂದ್ರೆ CNO ಸಶಸ್ತ್ರ ವಿಭಾಗ, ಇದು ಪಶ್ಚಿಮ ಚಿನ್ ರಾಜ್ಯದಲ್ಲಿ ಮ್ಯಾನ್ಮಾರ್ನ ಮಿಲಿಟರಿ ಆಡಳಿತದ ವಿರುದ್ಧ ಹೋರಾಡುವಂತಹ ಒಂದು ಪ್ರಮುಖ ಬಣಗಳಲ್ಲಿ ಒಂದಾಗಿದೆ. 2021ರ ದಂಗೆಗೆ ಮೊದಲು ಯಾಂಗೋನ್ನಲ್ಲಿ ಟ್ರಾವೆಲ್ ಏಜೆನ್ಸಿಯನ್ನ ನಡೆಸ್ತಾ ಇದ್ದಂತಹ ಪೀಟರ್ ಥಾಂಗ್ ಈ CNDF ನ ಮಾದಕ ವಸ್ತು ಸ್ಮಗ್ಲಿಂಗ್ ನಲ್ಲಿ ತೊಡಗಿದ್ದಾನೆ. ಇದು ಮ್ಯಾನ್ಮಾರ್ ಸೇನೆ ವಿರುದ್ಧದ ಸಶಸ್ತ್ರ ಹೋರಾಟಕ್ಕೆ ಹಣಕಾಸನ್ನ ಒದಗಿಸುತ್ತೆ. ಈಗ ಭಾರತದಲ್ಲಿ ಬಂಧಿತರಾಗಿರುವಂತಹ ವ್ಯಾನ್ ಡೈಕ್ ಮತ್ತೆ 6 ಉಕ್ರೇನಿಯನ್ರು ಭಾಗಿಯಾಗಿದ್ದಂತಹ ಡ್ರೋನ್ ಕಳ್ಳ ಸಾಗಣೆ ಕಾರ್ಯಾಚರಣೆಯ ವ್ಯವಸ್ಥೆ ಮಾಡಿದವನು ಕೂಡ ಇದೇ ಥಾಂಗ್ ಅಂತ ಹೇಳಲಾಗಿದೆ. CNDF ಸೇರಿದ ಹಾಗೆ ಚಿನ್ ರೆಸಿಸ್ಟೆನ್ಸ್ ಪಡೆಗಳು ಚಿನ್ ರಾಜ್ಯದ ಹೆಚ್ಚಿನ ಗ್ರಾಮೀಣ ಭಾಗ ಮತ್ತೆ ಅದರ ಅರ್ಧಕ್ಕಿಂತನೂ ಹೆಚ್ಚು ಪಟ್ಟಣಗಳಿಂದ ಅಲ್ಲಿನ ಮಿಲಿಟರಿಯನ್ನ ಹೊರಗೆ ಹಾಕಿವೆ. 2024ರ ಕೊನೆಯಲ್ಲಿ CNDF ಚಿನ್ ರಾಜ್ಯದ ಹಿಂದಿನ ರಾಜಧಾನಿಯಾದಂತಹ ಫಾಲಂ ಪಟ್ಟಣವನ್ನ ವಶಪಡಿಸಿಕೊಳ್ಳೋದಕ್ಕೆ ಮಿಷನ್ ಜೆರುಸಲೆಮ್ ಅನ್ನ ಶುರು ಮಾಡಿತು. ಆದ್ರೆ ರಷ್ಯಾ ಮತ್ತೆ ಚೀನಿ ಜೆಟ್ಗಳ ದಾಳಿಯಿಂದ CNDF ಹೋರಾಟಗಾರರಲ್ಲಿ ಹಲವರು ಸತ್ತೋದ್ರು. ಚಿನ್ ಬ್ರದರ್ಹುಡ್ ಅನ್ನೋದ್ರ ಅಡಿಯಲ್ಲಿ ಕೆಲಸ ಮಾಡುವಂತ CNDF ಮತ್ತೆ ಚಿನ್ ನ್ಯಾಷನಲ್ ಆರ್ಮಿ 2 ಮಿಲಿಟರಿ ಆಡಳಿತದ ವಿರುದ್ಧ ಹೋರಾಡ್ತವೆ. ಆದ್ರೆ ಈ 2 ಸಂಘಟನೆಗಳಿಗೆ ಹಣ ಹೋಗೋದು ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ಅಂತ ಹೇಳಲಾಗುತ್ತೆ. CNDF ಬೆಂಬಲಕ್ಕೆ ಅಮೆರಿಕನ್ ಮಿಷನರಿ ಜಾಲಗಳು ನಿಂತಿವೆ ಅಂತ ಹೇಳಲಾಗಿದೆ. CNDF ನ ಸಶಸ್ತ್ರ ಹೋರಾಟಕ್ಕೆ ಮುಖ್ಯವಾಗಿ ಡ್ರಗ್ಸ್ ವ್ಯವಹಾರದ ಮೂಲಕ ಹಣಕಾಸನ್ನ ಒದಗಿಸಲಾಗುತ್ತೆ. ಚಿನ್ ಸ್ಟೇಟ್ ಮತ್ತೆ ಮಣಿಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಬಂಡುಕೋರ ಗುಂಪುಗಳು ಭಾರತದೊಳಕ್ಕೆ ಡ್ರಗ್ಸ್ ಸಾಗಿಸುವಲ್ಲಿ ಕೆಲಸ ಮಾಡ್ತವೆ. ಜೋಮಿ, ಚಿನ್ ಮತ್ತೆ ಮಿಜೋ ಸಮುದಾಯಗಳು ವಸಾಹತುಶಾಹಿ ಯುಗಕ್ಕಿಂತ ಮುಂಚಿನಿಂದಾನು ಉತ್ತಮ ಜನಾಂಗೀಯ ಮತ್ತೆ ರಕ್ತ ಸಂಬಂಧಗಳನ್ನು ಹೊಂದಿವೆ. ಈ ಬಾಂಧವ್ಯದಿಂದಾಗಿನೇ ದಕ್ಷಿಣ ಏಷ್ಯಾದ ಕಾಡು ಪ್ರದೇಶದ ಮೂಲಕ ಹಾದು ಹೋಗುವಂತ 510 ಕಿಲೋಮೀಟರ್ ಗಡಿಯುದ್ದಕ್ಕೂ ಶಸ್ತ್ರಾಸ್ತ್ರ, ಮಾದಕ ವಸ್ತು ಮತ್ತೆ ಈಗ ಡ್ರೋನ್ಗಳ ಸಾಗಾಟ ಜಾಲಗಳಿಗೆ ಬೆಂಬಲ ಸಿಗ್ತಾ ಇದೆ. ಯುರೋಪಿಯನ್ ಡ್ರೋನ್ಗಳನ್ನ ಚಿನ್ ರಾಜ್ಯಕ್ಕೆ ಸಾಗಿಸುವಂತಹ ಅದೇ ಜಾಲಗಳು ಡ್ರಗ್ಸ್ ಅನ್ನು ಕೂಡ ಸಾಗಿಸ್ತವೆ. ಇನ್ನು ಮ್ಯಾಥ್ಯೂ ವ್ಯಾನ್ ಡೈಕ್ ಬಾಲ್ಟಿಮೋರ್ನಲ್ಲಿ ಜನಿಸಿದವನು. ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದಿಂದ ಸೆಕ್ಯೂರಿಟಿ ಸ್ಟಡೀಸ್ ನಲ್ಲಿ ಮತ್ತೆ ಲಂಡನ್ನ ಕಿಂಗ್ಸ್ ಕಾಲೇಜ್ನಿಂದ ಯುದ್ಧ ಅಧ್ಯಯನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾನೆ.
ಆತ ಸ್ಥಾಪಿಸಿರುವಂತಹ ಸನ್ಸ್ ಆಫ್ ಲಿಬರ್ಟಿ ಇಂಟರ್ನ್ಯಾಷನಲ್ ಒಂದು ಭದ್ರತಾ ಗುತ್ತಿಗೆ ಸಂಸ್ಥೆ. ಅದು ಸರ್ವಾಧಿಕಾರಿಗಳ ವಿರುದ್ಧ ಹೋರಾಡುವಂತಹ ಪಡೆಗಳಿಗೆ ಮಿಲಿಟರಿ ತರಬೇತಿಯನ್ನ ನೀಡುತ್ತೆ. ವ್ಯಾನ್ ಡೈಕ್ 2011ರ ಲಿಬಿಯಾದ ಅಂತರ್ಯುದ್ಧದಲ್ಲಿ ಹೋರಾಡಿದ್ದ. ಮುಅಮ್ಮರ್ ಗಡಾಫಿಯ ಜೈಲ್ಗಳಲ್ಲಿ ಯುದ್ಧ ಕೈದಿಯಾಗಿ 6 ತಿಂಗಳು ಆತ ಕಳೆದಿದ್ದ. ಸಿರಿಯಾದಲ್ಲಿ ಡಾಕ್ಯುಮೆಂಟರಿ ಮಾಡಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾನೆ. ತನ್ನ ಪತ್ರಕರ್ತ ಸ್ನೇಹಿತರಾದ ಜೇಮ್ಸ್ ಫೋಲಿ ಮತ್ತೆ ಸ್ಟೀವನ್ ಸ್ಯಾಟ್ಲಾಫ್ ಅವರನ್ನ ಐಸಿಸ್ ಕೊಂದ ಬಳಿಕ ಆತ SOLA ಅನ್ನ ಸ್ಥಾಪನೆ ಮಾಡ್ತಾನೆ. ಐಸಿಸ್ ವಿರುದ್ಧ ಹೋರಾಡೋದಕ್ಕೆ ಇರಾಕಿ ಕ್ರಿಶ್ಚಿಯನ್ರಿಗೆ ತರಬೇತಿಯನ್ನ ನೀಡಿದ. ಮತ್ತೆ 2022ರಿಂದ ರಷ್ಯಾ ವಿರುದ್ಧ ಉಕ್ರೇನಿಯನ್ ನಾಗರಿಕರಿಗೆ ತರಬೇತಿಯನ್ನ ನೀಡಿದ. ಲಿಬಿಯಾ, ಸಿರಿಯಾ, ಇರಾಕ್, ಅಫ್ಘಾನಿಸ್ತಾನ್, ಉಕ್ರೇನ್, ಫಿಲಿಪೈನ್ಸ್, ವೆಲೆಜುವೆಲಾ ಬಳಿಕ ಈಗ ಮ್ಯಾನ್ಮಾರ್ನಲ್ಲಿ ಆತನ ಕಾರ್ಯಾಚರಣೆ ಶುರುವಾಗಿತ್ತು. ಚಿನ್ ಸ್ಟೇಟ್ಗೆ ಉಕ್ರೇನಿಯನ್ ಯುದ್ಧ ಯೋಧರನ್ನ ನೇಮಿಸಿಕೊಳ್ಳೋದ್ರ ಹಿಂದೆ ಈತ ಇದ್ದಾನೆ ಅಂತ NIA ಅನುಮಾನಿಸಿದೆ. US ನಲ್ಲಿನ ಇವಾಂಜಲಿಕಲ್ ಚರ್ಚ್ ಗುಂಪುಗಳೊಂದಿಗೂ ಕೂಡ ವ್ಯಾನ್ ಡೈಕ್ನ ಸಂಪರ್ಕ ಇದೆ ಅನ್ನೋದು ಈಗ ಬಯಲಾಗಿರುವಂತಹ ವಿಷಯ ಆಗಿದೆ. ಮೂಲಗಳ ಪ್ರಕಾರ ಈ ಚರ್ಚ್ ನೆಟ್ವರ್ಕ್ಗಳು CNDFಗೆ ಹಣಕಾಸನ್ನು ಒದಗಿಸ್ತವೆ. ಚಿನ್ ಕ್ರಿಶ್ಚಿಯನ್ ಸಮುದಾಯ ಅಮೆರಿಕನ್ ಬ್ಯಾಪ್ಟಿಸ್ಟ್ ಮಿಷನರಿ ಜೊತೆಗೆ ಶತಮಾನದಷ್ಟು ಹಳೆಯ ಸಂಪರ್ಕ ಹೊಂದಿದೆ. ಮತ್ತೆ ಈ ಸಂಪರ್ಕವನ್ನ CNDFನ ಸಶಸ್ತ್ರ ಹೋರಾಟಕ್ಕೆ ಆರ್ಥಿಕ ಬೆಂಬಲ ನೀಡೋದಕ್ಕೆ ಬಳಸಿಕೊಳ್ಳಲಾಗಿದೆ ಅಂತ ಹೇಳಲಾಗುತ್ತೆ. ಇಲ್ಲಿ ಹಣಕಾಸು ನೆರವಿಗೂ ಮೀರಿದಂತಹ ಸಂಬಂಧ ಇದೆ. CNDFನ ರಕ್ಷಣಾ ಕಾರ್ಯದರ್ಶಿ, ಮಾಜಿ ರಾಷ್ಟ್ರೀಯ ಕರಾಟೆ ಚಾಂಪಿಯನ್ ಮತ್ತೆ ಮ್ಯಾನ್ಮಾರ್ನ ಆರೋಗ್ಯ ಮತ್ತೆ ಕ್ರೀಡಾ ಸಚಿವಾಲಯದ ಹಿಂದಿನ ಸಹಾಯಕ ನಿರ್ದೇಶಕಿ ಒಲಿವಿಯಾ ಥಾಂಗ್ ಲುವಾಯ್ ಅವರು ಅಮೆರಿಕನ್ ಪ್ರಜೆಯನ್ನ ವಿವಾಹ ಆಗಿದ್ದಾರೆ. ಇದು ಮಷಿನರಿ ಮತ್ತೆ ಮಿಲಿಟರಿ ಜಾಲದ ಆಳ ಸಂಬಂಧವನ್ನು ಸೂಚಿಸುತ್ತೆ. ವ್ಯಾನ್ ಡೈಕ್ ಜನಾಂಗೀಯ ಸಶಸ್ತ್ರ ಗುಂಪುಗಳಿಗೆ ಅನೇಕ ಸಲ ತರಬೇತಿ ನೀಡಿದ್ದಾಗಿ ಒಪ್ಕೊಂಡಿದ್ದಾನೆ ಅಂತ ಕೋರ್ಟ್ಗೆ NIA ಹೇಳಿದೆ. ಸಂಘಟಿತ ಬಂಧನಗಳಿಗೆ ಮೊದಲು NIA ತಂಡಗಳು ಹಲವಾರು ತಿಂಗಳುಗಳಿಂದ ಈಶಾನ್ಯದಲ್ಲಿ ಶಂಕಿತರನ್ನ ಪತ್ತೆ ಹಚ್ಚುತ್ತಾ ಇದ್ವು. ತನಿಖಾಧಿಕಾರಿಗಳು ಹೇಳೋ ಹಾಗೆ ಈ ಗುಂಪು 2024ರಿಂದನೂ ಪದೇ ಪದೇ ಈ ಪ್ರದೇಶಕ್ಕೆ ಬರ್ತಾ ಇತ್ತು ಅಂತ ಏಜೆನ್ಸಿ ಹೇಳುತ್ತೆ. ಪ್ರವಾಸಿ ವೀಸಾದಲ್ಲಿ ಭಾರತಕ್ಕೆ ಪ್ರವೇಶಿಸಿದಂತ 14 ಉಕ್ರೇನಿಯನ್ ಪ್ರಜೆಗಳಲ್ಲಿ ಇನ್ನೂ 8 ಜನರು ಪತ್ತೆ ಆಗಿಲ್ಲ ಅಂತ ಹೇಳಲಾಗ್ತಿದೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ಸಂಗತಿ ಏನು ಅಂತ ಅಂದ್ರೆ, ಇದೆಲ್ಲದರ ಬಗ್ಗೆ NIA ಎಚ್ಚರಗೊಳ್ಳೋದಕ್ಕೆ ಮಾಹಿತಿ ಕೊಟ್ಟಿದ್ದು ರಷ್ಯಾ ಇಂಟೆಲಿಜೆನ್ಸ್ ಅನ್ನೋದು. ಬಂಡುಕೋರ ಗುಂಪುಗಳ ವಿರುದ್ಧ ಮಿಲಿಟರಿಗೆ ಬೆಂಬಲಿಸೋದಕ್ಕೆ ಮ್ಯಾನ್ಮಾರ್ ಒಳಗೆ ಮಾಸ್ಕೋ ಹಲವಾರು ಗುಪ್ತಚರ ಕೇಂದ್ರಗಳನ್ನು ಸ್ಥಾಪಿಸಿದೆ. ರಷ್ಯಾ ಮತ್ತೆ ಚೀನಾ 2 ಮ್ಯಾನ್ಮಾರ್ ಸೇನೆಯ ಬೆನ್ನಿಗಿವೆ. ರಷ್ಯಾ ಹೆಲಿಕಾಪ್ಟರ್ಗಳು, ಫೈಟರ್ ಜೆಟ್ಗಳು, ಶಸ್ತ್ರಸಜ್ಜಿತ ವಾಹನಗಳು ಮತ್ತೆ ಫಿರಂಗಿಗಳನ್ನು ಪೂರೈಸುತ್ತೆ. ಚೀನಾ ಮಿಲಿಟರಿ ಉಪಕರಣಗಳನ್ನು ಒದಗಿಸುತ್ತೆ ಮತ್ತೆ ಚೀನಾ ಮ್ಯಾನ್ಮಾರ್ ಗಡಿಯಲ್ಲಿ ಜನಾಂಗೀಯ ಸಶಸ್ತ್ರ ಗುಂಪುಗಳ ಮೇಲೆ ತನ್ನ ಹತೋಟಿಯನ್ನ ಸಾಧಿಸಿದೆ. ಭಾರತದೊಳಗೆ ಡ್ರೋನ್ಗಳ ಸಾಗಣೆ ಮತ್ತೆ ಮಣಿಪುರಕ್ಕೆ ಡ್ರಗ್ಸ್ ಹರಿದು ಬರ್ತಾ ಇರೋದು ಭಾರತದ ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದಾಗಿ ಅಪಾಯಕಾರಿ. ಈ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ರಷ್ಯಾ ಗುಪ್ತಚರ ಮಾಹಿತಿ ಸಿಕ್ಕಿದ್ದು ಮಹತ್ವದ ಬೆಳವಣಿಗೆ. ಇದೇ ಹೊತ್ತಿನಲ್ಲಿ ಬಂಡುಕೋರರಿಗೆ ಡ್ರೋನ್ ಪೂರೈಕೆಯನ್ನು ತಪ್ಪಿಸುವ ಮೂಲಕ ಮಿಲಿಟರಿ ಆಡಳಿತವನ್ನು ರಕ್ಷಿಸುವಂತಹ ರಷ್ಯಾದ ಭೌಗೋಳಿಕ ರಾಜಕೀಯ ಹಿತಾಸಕ್ತಿಯು ಕೂಡ ಇಲ್ಲಿ ಕೆಲಸ ಮಾಡಿದೆ. ಇನ್ನು ಮಿಜೋರಾಂ ಮ್ಯಾನ್ಮಾರ್ ಅಂತರ್ಯುದ್ಧಕ್ಕೆ ಮರ್ಸಿನರಿಗಳನ್ನ ಪೂರೈಸುವಂತಹ ಕಾರಿಡಾರ್ ಆಗಿದೆ. ಮಿಲಿಟರಿ ವಿರುದ್ಧ ಹೋರಾಡುವಂತಹ ಬಂಡಾಯ ಸಂಘಟನೆಗಳಿಗೆ ತರಬೇತಿಯನ್ನ ನೀಡೋದಕ್ಕೆ ಉಕ್ರೇನ್ ಯೋಧರು ಮಿಜೋರಾಂ ಮೂಲಕ ಮ್ಯಾನ್ಮಾರ್ನ ಚಿನ್ ರಾಜ್ಯಕ್ಕೆ ಹೋಗುವಂತಹ ವಿಷಯ ಬಯಲಾಗಿದೆ. 2024ರ ಜೂನ್ನಿಂದ ಡಿಸೆಂಬರ್ ವರೆಗಿನ ಅವಧಿಯಲ್ಲಿ ಸುಮಾರು 2000 ವಿದೇಶಿಯರು ಮಿಜೋರಾಮನ್ನ ಪ್ರವೇಶ ಮಾಡಿದ್ರು. ಅವರಲ್ಲಿ ಹಲವರು ಮಿಲಿಟರಿ ತರಬೇತಿಗಾಗಿ ಚಿನ್ ಹಿಲ್ಸ್ಗೆ ಹೋದ್ರು. ಈಗ ಅಂಥವ್ರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ನೂರಾರು ಉಕ್ರೇನಿಯನ್ರು ಮತ್ತೆ ಅಮೆರಿಕನ್ರು ಮಿಜೋರಾಂ ಮೂಲಕ ಚಿನ್ ರಾಜ್ಯಕ್ಕೆ ಹೋಗಿದ್ದಾರೆ. ಇದಕ್ಕೂ ಹಿಂದೆ 2024ರ ಜೂನ್ನಲ್ಲಿ ಬ್ರಿಟಿಷ್ ಪ್ರಜೆ ಡೇನಿಯಲ್ ನ್ಯೂಯಿಯನ್ನ ಐಜ್ವಾಲ್ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಲಾಯಿತು. ಬೆಲ್ಜಿಯಂ ಪ್ರಜೆ ಸೈಮನ್ ಕ್ಲೆಮೆಂಟೆಯನ್ನ ಕೂಡ 2025ರ ಮಾರ್ಚ್ನಲ್ಲಿ ಐಜ್ವಾಲ್ ವಿಮಾನ ನಿಲ್ದಾಣದಲ್ಲಿ ಬಂಧಿಸಲಾಯಿತು. ಆಗ್ಲೇ ಇಂಥ ಮದ್ದುಗುಂಡು ಸಾಗಾಟದ ಕಾರಿಡಾರ್ ಪತ್ತೆಯಾಗಿದ್ರು ಅದನ್ನ ಮುಚ್ಚಲಾಗಿಲ್ಲ. NIA ತನಿಖೆ ಆರಂಭಿಕ ಹಂತದಲ್ಲಿದೆ ಈಗ. ಆದ್ರೆ ವರ್ಷಗಳಿಂದ ಭಾರತದ ಈಶಾನ್ಯ ಪ್ರದೇಶದಲ್ಲಿ ಇದೆಲ್ಲಾನು ನಡೀತಾ ಇದೆ ಅನ್ನೋದು ಈಗ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ರಷ್ಯಾ ಸುಳಿವು ನೀಡೋವರೆಗೂ ಸಾವಿರಾರು ಡ್ರೋನ್ಗಳು ಯುರೋಪ್ನಿಂದ ಭಾರತದ ಭೂ ಪ್ರದೇಶದ ಮೂಲಕ ಗೊತ್ತೇ ಇಲ್ಲದ ಹಾಗೆ ಹೇಗೆ ಸಾಗಣೆಯಾದವು? ಡ್ರಗ್ಸ್ ಸ್ಮಗ್ಲಿಂಗ್ ಜಾಲ ಸಕ್ರಿಯವಾಗಿರೋದು ಮಣಿಪುರವನ್ನ ಯಾವ ಮಟ್ಟಿನ ಅಪಾಯಕ್ಕೆ ತಳ್ಳಿರಬಹುದು? ಇನ್ನೂ ಪತ್ತೆಯಾಗದ ಆ 8 ಉಕ್ರೇನಿಯನ್ರು ಇನ್ನೂ ಮ್ಯಾನ್ಮಾರ್ನಲ್ಲಿಯೇ ಇದ್ದಾರಾ? ಅಲ್ಲದೆ SOLA ಸಂಘಟನೆ, ಅಮೆರಿಕದ ಮಿಷನರಿ ಫಂಡಿಂಗ್ ಮತ್ತೆ ಅಮೆರಿಕ ಸರ್ಕಾರದ ನಡುವಿನ ಸಂಬಂಧ ಅದೇನಿರಬಹುದು? ಇಂಥ ಹಲವಾರು ಪ್ರಶ್ನೆಗಳು ಈಗ ಎದ್ದಿವೆ. ಅಮೆರಿಕನ್ ಪ್ರಜೆಯ ಬಂಧನದ ಬಳಿಕ US ರಾಯಭಾರ ಕಚೇರಿ ಪರಿಸ್ಥಿತಿಯ ಬಗ್ಗೆ ತಿಳಿದಿದೆ ಮತ್ತೆ ಗೌಪ್ಯತೆ ಕಾರಣಗಳಿಗಾಗಿ ಪ್ರತಿಕ್ರಿಯೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟೇ ಹೇಳಿದೆ. ಉಕ್ರೇನ್ ಮಾತ್ರ ತನ್ನ ಪ್ರಜೆಗಳ ತಕ್ಷಣದ ಬಿಡುಗಡೆ ಮತ್ತೆ ಕಾನ್ಸುಲರ್ ಮಧ್ಯಪ್ರವೇಶಕ್ಕೆ ಒತ್ತಾಯ ಮಾಡಿ ಔಪಚಾರಿಕ ಪ್ರತಿಭಟನೆಯನ್ನು ಸಲ್ಲಿಸಿದೆ. ನಿಜವಾಗಿಯೂ ಭಾರತದ ಈಶಾನ್ಯ ಗಡಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ಆತಂಕ ಹೆಚ್ಚಿಸುವಂತ ಪ್ರಶ್ನೆಯಾಗಿದೆ ಇದು.
ವೀಕ್ಷಕರೇ, ಕುರಿತು ನಿಮ್ಗೆ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.